ನಾನು ನಿಮಗೆ ಇವಾನ್ ಮೋಟೋ ಇದು ನಂದು ಫಸ್ಟ್ ರಿವ್ಯೂ ನಾನು ರಿವ್ಯೂ ಮಾಡ್ತಿದ್ದೀನಿ ಪಲ್ಸರ್ 125 2023 ಮಾಡಲ್. ಇದು ಸಿಂಗಲ್ ಸಿಲಿಂಡರ್ 124 cc 4 ಸ್ಟ್ರೋಕ್ ಇಂಜಿನ್ ಮತ್ತು ಟ್ವಿನ್ ಸ್ಪಾರ್ಕ್ BTSI ಇಂಜಿನ್. ಈ ಗಾಡಿ ಬೇಸಿಕಲಿ ಯಾರಿಗೆ ಇಷ್ಟ ಆಗುತ್ತೆ ಅಂದರೆ ಕಾಲೇಜವರಿಗೆ. ವೈ ಬಿಕಾಸ್ ಪಲ್ಸರ್ ಅದೊಂದು ಲೆಗಸಿ, ಬಿಕಾಸ್ ಅದ್ರದ್ದು ಬ್ರ್ಯಾಂಡಿಂಗ್ ಲೋಗೋ ಅದು ಯಾವಾಗಿಂದ ಬಂದೈತೆ ಪಲ್ಸರ್. ಈ ಪಲ್ಸರ್ ಯಾಕೆ ಇಷ್ಟ ಆಗುತ್ತೆ ಅಂದರೆ ಒಂದು ಗಾಡಿ ಪರ್ಫಾರ್ಮೆನ್ಸ್ಗೆ, ನೆಕ್ಸ್ಟ್ ಅಂದರೆ ಆ ಗಾಡಿದೊಂದು ಲೋಗೋ ಬರುತ್ತೆ, ಪಲ್ಸರ್ ಒಂದು ಲೋಗೋ ಬರುತ್ತೆ ಅಂದರೆ ಪಲ್ಸರ್ ಡೆಫಿನೆಟ್ಲಿ ಮೇಲ್ ಅಂತ. ಸೊ ಪಲ್ಸರ್ ಡೆಫಿನೆಟ್ಲಿ ಮೇಲ್ ಅನ್ನೋದು ಒಂದು ವರ್ಡ್ಗೆ ಬಯಸಿಸ್ತಾಗುತ್ತೆ. ನಾನು ಅಂದ್ಕೊಳ್ತೀನಿ ಆ ವರ್ಡಿಗೆ ಬಯಸಿಸ್ತಾಗಲ್ಲ, ಬಟ್ ಪಲ್ಸರನ್ನು ಇಂಜಿನ್ ಮತ್ತು ಅದ್ರ ಪವರ್ಗೆ ಇಷ್ಟ ಆಗುತ್ತೆ ಅಂತ. ಈ ಗಾಡಿ 110 ಸ್ಟಾಕ್ ಬರುತ್ತೆ, ನೀವೇನೋ 120 ಹೋಗ್ಬೇಕಾಗಲ್ಲ, ಆಗಲ್ಲ. ಬಿಕಾಸ್ ಈ ಗಾಡಿ ನೀವು ಎಷ್ಟು ಹೊಡೆದ್ರೂ ನೀವು ಬರ್ತಿರಲ್ಲ, ಯಾಕಂದರೆ ಗಾಡಿದು ವೈಬ್ರೇಷನ್ ಬರುತ್ತೆ. ಸೊ ಗಾಡಿ ನೀವು ಹೋಗ್ತಿರ್ತೀರ 8000 RPM ಅಲ್ಲಿ ಸೇಫ್ ಆಗಿರ್ತೀರ. ನೀವು 10-12 ಹೋದ್ರೆ ಗಾಡಿ ನಿಮಗೆಲ್ಲ ಸೇಫ್ ಆಗುತ್ತೆ. ಸೊ ನೀವು ಬಿಲ್ಲರ್ ಚಾನ್ಸ್ ಅಂತ 99% ಇರುತ್ತೆ. ಯಾವ ಮೋಟೋ ಜಿಪಿ ಲೈಕ್ ಮೋಟೋ ಜಿಪಿ ಅಂದರೆ ಈ ಗಾಡೀಲಿ ಕೇಳಿಲ್ಲ ಅದೊಂದು, ಯಾಕಂದರೆ ಗಾಡಿ ಟಾಪ್ ಸ್ಪೀಡ್ ಹೋಗುವಾಗ ವಿಂಡ್ಶೀಲ್ಡ್ ಇದು ಇರುತ್ತಲ್ಲ, ನಿಮ್ಗೆ ಏನಂದರೂ ಈ ಗಾಡಿ ನೀವು ಟಾಪ್ ಸ್ಪೀಡ್ ಅಂತ 110 ಅಷ್ಟೇ ಹೋಗ್ಬೋದು. ನೀವು 125 ಹೋಗ್ಬೇಕು ಅಂತ ಅಂದರೆ ನೀವು ಗೊತ್ತಿರಲ್ಲ, ಅದು ಹೇಳ್ತೀನಿ. ಗಾಡಿ ಗೇರ್ ಬಾಕ್ಸ್ ವಿಚಾರಕ್ಕೆ ಅಂದರೆ ಗಾಡಿ 5 ಸ್ಪೀಡ್ ಗೇರ್ ಬಾಕ್ಸ್. ನಿಮ್ಗೆ ಹೈವೇಸಲ್ಲೆಲ್ಲ ಓಕೆ 5 ಸ್ಪೀಡ್ ಗೇರ್ ಬಾಕ್ಸ್. ಈ ಗಾಡಿ 125 cc ಅಲ್ಲಿ ಒಂದು ಡಿಸಡ್ವಾಂಟೇಜ್ ಅಂದರೆ ಗಾಡಿದು ವೆಯ್ಟ್ ಜಾಸ್ತಿ ಇದೆ. ಗಾಡಿ ವೆಯ್ಟ್ ಜಾಸ್ತಿ ಇದ್ದಾಗ ನಿಮಗೆ ಹ್ಯಾಂಡಲ್ ಮಾಡೋಕ್ಕಲ್ಲ. ಕಂಪೇರ್ ಟು ನೀವು ಹೀರೋ ಹೋಂಡಾ ಶೈನ್ ನೋಡಿದ್ರೆ ಅಷ್ಟು ವೆಯ್ಟ್ ಇಲ್ಲ ಅದು, ಬಟ್ ಈ ಗಾಡಿ ಅಂತೂ ಹೆವಿ ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್. ಗಾಡಿ ಬ್ರೇಕ್ ಬಂದರೆ ಹಿಂದ್ಗಡೆ 240 mm ಡಿಸ್ಕ್ ಬ್ರೇಕ್ ಇದೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಇದೆ. ಈ ಗಾಡೀಲಿ ABS ಇಲ್ಲ, ಬಟ್ CBS ಇದೆ. CBS ಅಂದರೆ ಕಂಬೈನ್ಡ್ ಬ್ರೇಕ್ ಸಿಸ್ಟಮ್. ಗಾಡೀಲಿ ಏನಿಲ್ಲ ಅಂದರೆ ನಿಮಗೆಲ್ಲ ಯಾವುದು ಡಿಸಡ್ವಾಂಟೇಜ್ ಇಲ್ಲ. ಕಂಪ್ನಿ ನಮ್ಗೇನು ಡಿಸಡ್ವಾಂಟೇಜ್ ಅಂತಂದರೆ ಚೈನ್ ಪಾಕೆಟ್ ಇಶ್ಯೂ ಬರುತ್ತಂತೆ, ಇಂಜಿನಲ್ಲಿ ಸೌಂಡ್ ಬರುತ್ತಂತೆ, ಬಟ್ ನಮಗೇನು ಅದೆಲ್ಲ ಫೀಲ್ ಆಗಿದೆ. ಈ ಗಾಡಿಗೆ ನನಗೆ ಒಂದು ಕಾಲು ಫ್ಲಾಟ್ ಫುಟ್ ಆಗುತ್ತೆ, ನೀವು ಒಂದು ಕಾಲು ಫ್ಲಾಟ್ ಫುಟ್ ಆಗುತ್ತೆ. ಆಮೇಲೆ ಮುಂದ್ಗಡೆ ಇದು ಸಸ್ಪೆನ್ಷನ್ನು ಇಂಡಿಯನ್ಸ್ ರೋಡ್ಗೆ 2 ಮಾರ್ಕ್ಸ್ ಸಸ್ಪೆನ್ಷನ್ನು ನೋಡಿ. ಸಸ್ಪೆನ್ಷನ್ ನಿಮ್ಗೆಲ್ಲಾದರೂ ಯಾವುದು ಫೀಲ್ ಬೇಕು ಅದೇನೂ ಫೀಲ್ ಆಗಲ್ಲ. ಆಮೇಲೆ ಈ ಗಾಡಿಲಿ ಒಂದು ಡಿಸಡ್ವಾಂಟೇಜ್ ಅಂದರೆ ಹಳೆಯ ಬೈಕ್ಗಳಲ್ಲೆಲ್ಲ ನಾವು ಸ್ಟ್ಯಾಂಡ್ ಹಾಕ್ಕೊಂಡು ಓಡಿಸ್ತಿದ್ವಿ, ಸ್ಟಾರ್ಟ್ ಆಗಿಬಿಟ್ಟು ಹೋಗಿ ನಾವು ಸ್ಟ್ಯಾಂಡ್ ಹಾಕುವಾಗ ನಿಲ್ಲಿಸ್ಬಿಟ್ಟು ಬಿದ್ದು ಗಾಡಿ ನಮ್ಗೆ ಕೈ ನೋವು ಆಗ್ತಿತ್ತು. ಬಟ್ ಇದು BS6 ಅಂದರೆ ಈಗ ಬನ್ನಿ ನಾನು ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದ್ರು ಈ ಗಾಡಿ ನ್ಯೂಟ್ರಲಲ್ಲಿದೆ, ನಾನು ತೋರಿಸ್ತೀನಿ ಬಂದು. ಈ ಗಾಡಿ ನ್ಯೂಟ್ರಲಲ್ಲಿದೆ, ಈಗ ನನ್ನ ಗಾಡಿ ಸೈಡ್ ಸ್ಟ್ಯಾಂಡಲ್ಲಿದೆ. ಈಗ ನಾನು ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಆಗಲ್ಲ, ಬಿಕಾಸ್ ಇದು ತೋರಿಸ್ತಿದೆ ಸೈಡ್ ಸ್ಟ್ಯಾಂಡ್ ಅಂತ. ಬಿಕಾಸ್ ಯಾಕಂದರೆ ಸೈಡ್ ಸ್ಟ್ಯಾಂಡ್ ಹಾಕಿದಾಗ ಗಾಡಿ ಸ್ಟಾರ್ಟ್ ಆಗಲ್ಲ. ಬಿಕಾಸ್ BS6 ಇಂದ ಗಾಡಿ ಸೈಡ್ ಸ್ಟ್ಯಾಂಡ್ ಇದು ಆಗಲ್ಲ. ನೋಡಿ ತೋರಿಸ್ತೀನಿ ಬನ್ನಿ, ನಿಮಗೆ ಗಾಡಿ ತೋರಿಸ್ತೀನಿ, ಒಂದು ನಿಮಿಷ ತೋರಿಸ್ತೀನಿ. ಗಾಡಿ ಸ್ಟ್ಯಾಂಡಲ್ಲಿ ಹಾಕೊಂತೀನಿ, ತೋರಿಸ್ತೀನಿ. ಸ್ಟಾರ್ಟ್ ಆಗಿದೆ ಗಾಡಿ. ಈಗ ನೋಡ್ಬೋದು, ಸ್ಪೀಡೋಮೀಟ್ರ್ ನೋಡ್ಬೋದು. ಸ್ಪೀಡೋಮೀಟ್ರಲ್ಲಿ ಸೈಡ್ ಸ್ಟ್ಯಾಂಡ್ ಅಂತ ಇದೆ. ಈಗ ಗಾಡಿ ಒಂದು ನಿಮಿಷ ನ್ಯೂಟ್ರಲಲ್ಲಿದೆ ಗಾಡಿ. ಇದು ಶೆಲ್ಫ್ ಆಯಿತಾ, ಆನ್ ಆಫ್ ಮಾಡಿದ್ದೀನಿ. ಕ್ಲಚ್ ಹಿಡಿದು ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಆಗಲ್ಲ ನೋಡಿ, ಸ್ಟಾರ್ಟ್ ಆಗಲ್ಲ. ಬಿಕಾಸ್ ನಾನು ಸೈಡ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಂತ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನೋಡಿ ಸೈಡ್ ಸ್ಟ್ಯಾಂಡಲ್ಲಿ ಸ್ಟಾರ್ಟ್ ಆಗ್ತಿಲ್ಲ. ಅದೇ ನಾನೀಗ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಸೈಡ್ ಸ್ಟ್ಯಾಂಡ್ ಅನ್ನೋದು ಮಾರ್ಕೋಗುತ್ತೆ. ಸೊ ನೋಡಿ ಈಗ ನ್ಯೂಟ್ರಲಲ್ಲಿದೆ ಗಾಡಿ, ಸೈಡ್ ಸ್ಟ್ಯಾಂಡ್ ಇಲ್ಲ. ಸೊ ಆಮೇಲೆ ಇನ್ನೊಂದು ಕ್ಲಚ್ ಇಲ್ಲಂಗೆ ಇದು ಗಾಡಿ ಸ್ಟಾರ್ಟ್ ಆಗಲ್ಲ. ಒಂದು ನಿಮಿಷ ನಾನು ಪಿಕ್ಕಲ್ ಟ್ರೈ ಮಾಡ್ತೀನಿ. ನೋಡಿ ನಮ್ಮದು ಗಾಡಿ ನ್ಯೂಟ್ರಲಲ್ಲಿದೆ ಮತ್ತು ಸೈಡ್ ಸ್ಟ್ಯಾಂಡ್ ಇಲ್ಲ ಅಂತ ಗಾಡಿ ಸ್ಟಾರ್ಟ್ ಆಗಿದೆ. ಏನಾದರೂ ಹಿಂಗೆ ಕ್ಲಚ್ ಬಿಟ್ಬಿಟ್ರೆ ಸಡನ್ನಾಗಿ ಗಾಡಿ ನಿಂತ್ಕೊಂಡ್ಬಿಡುತ್ತೆ. ಸೊ ಇದೇ ಒಂದು ಸೇಫ್ಟಿ ಬೈಕಲ್ಲಿ. ನನಗೂ ಬೈಕ್ಸ್ ಅಂದರೆ ಇಷ್ಟ. ಡೆಫಿನೆಟ್ಲಿ ಇದು
ಈ ಕಾಲೇಜ್ಗೂ ಹುಡುಗರಿಗೆಲ್ಲ ಆಸೆ ಇರುತ್ತೆ, ನಾನು ಬೈಕ್ ತಗೋಬೇಕು, ಲಾಂಗ್ ರೈಡ್ ಹೋಗಬೇಕು ಅಂತ. ಅವರಿಗಿದು ಎರಡು ಮಾಡಿಸಿದ ಗಾಡಿ. ಆಮೇಲೆ ಗಾಡಿ ನೀವು ಈ ಗಾಡಿನ ಚಪ್ರಿ ಮಾಡೋಕೆ ಹೋಗ್ಬಿಡಿ ಗೈಸ್. ಯಾಕಂದರೆ ಒಂದು ಥರ ಹೇಳ್ತೀನಿ, ಇದು ಕಾಲೇಜ್ ಸ್ಟೂಡೆಂಟ್ಸು ಅದೆಲ್ಲ ಚೆನ್ನಾಗಿ ಈ ಗಾಡಿ ಕಾಲೇಜ್ ಸ್ಟೂಡೆಂಟ್ಸಿಗೆ ಏನೋ ಒಂಥರ ಇಷ್ಟ ಮಾಡಿಫಿಕೇಶನ್. ಎಕ್ಸಾಸ್ಟ್ ನೋಡ್ ಮಾತ್ರ ಹಾಕ್ಬಿಡಿ. ಯಾಕಂದರೆ 125cc ಇದು ಎಕ್ಸಾಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರಲ್ಲಿ 10, 20, 30 ಇದು ಈ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ನಿಮ್ಮ ಗಾಡಿಲೊಂದು ಸೌಂಡ್ ಬರುತ್ತೆ, ಒಳ್ಳೆ ಸೂಪರ್ ವೆಹಿಕಲ್ ಸೌಂಡ್ ಬರುತ್ತಾರೆ ದುದು ಅಂತ. ಆ ಥರ ಮಾಡಿದಾಗ ಗಾಡಿ ನಿಮಗೆ ಒಳ್ಳೆ ಇಷ್ಟ ಆಗುತ್ತೆ. ಯಾಕಂದರೆ 125cc ಇಂಜಿನ್ ತುಂಬ ಚೆನ್ನಾಗಿದೆ, ಎಕ್ಸಾಸ್ಟ್ ನೋಡೋ ಸೌಂಡ್ ಚೆನ್ನಾಗಿ ಬರುತ್ತೆ. ಗಾಡಿ 5 ಸ್ಪೀಡ್ ಗೇರ್ ಬಾಕ್ಸು. ನಾವೀಗ ಗಾಡಿ ಕಿಕ್ಕರು ಕ್ಲಚ್ ಹಿಡಿದು ಬರಲ್ಲ ಅಂತ ಕಿಕ್ ಹೊಡೆಯೋಕ್ಕೆ ನಮಗೆ ತಾಕತ್ತು ಬರಲ್ಲ. ಒಂದು ಸ್ವಲ್ಪ ಮಾಡ್ತೀನಿ. ಬರ್ತಿಲ್ಲ. ನೀವು ಗಾಡಿಗೇನಾದರೂ ಎಕ್ಸಾಸ್ಟ್ ಆಗ್ತಿದೆ, ಗಾಗ್ಯಾಸ್ ಬಾಯ್ ಅಂತ ನಿಮ್ಗೆ ಇಲ್ಲದೇ ಅಲ್ಲ, ಹುಡುಕೊಂಡು ಕಳ್ಸೋದಿಲ್ಲ. ಈಗ ನನ್ನ ಗಾಡಿ ನೆಕ್ಸ್ಟ್ ಥ್ಯಾಂಕ್ ಯು. ಮತ್ತು ಫೈನಲಾಗಿ ಹೇಳ್ತೀನಿ, ಈ ಥರ 125 ಸೆಗ್ಮೆಂಟಲ್ಲಿ ಈ ಬೈಕು ತುಂಬ ಚೆನ್ನಾಗಿದೆ. ಏನೋ ನೆಕ್ಸ್ಟ್ ಪ್ರಾಬಬಲಿ ಒಂದು ನೆಕ್ಸ್ಟ್ ಮಾಡಲ್ ಬಿಟ್ಟರೆ, ಈಗ ಯಾರು ನೆಕ್ಸ್ಟ್ ಇಯರ್ ಬಿಟ್ಟರೆ ಒಂದು ಕಾರ್ಬನ್ ಫೈಬರ್ ಎಡಿಷನ್ ಬಿಡ್ತಾರೆ. ಅದು ನನಗೆ ಯಾಕೋ ಕಾರ್ಬನ್ ಫೈಬರ್ ಎಡಿಷನ್ ಬಿಡ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ಇದು ಗಾಡಿ ತುಂಬ ಯೂನಿಟ್ ಪ್ರೈಸ್ ಎಲ್ಲ ನೋಡಿದ್ರೆ ಜಾಸ್ತಿ ಆಗಿದೆ. ಏನಿಲ್ಲ ಅಂದರೆ ನೀವು ಕಾರ್ಬನ್ ಫೈಬರ್ ಎಡಿಷನ್ ಬಂತು ಅಂದರೆ ತೊಗೊಳಕ್ಕೆ ಈ 1,50,000 1,60,000 ನಿಯರ್ ಬರುತ್ತೆ. ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಯಾರಿಗೆ ಈ ಬೈಕ್ ಇಷ್ಟ ಇದೆ ಕಮೆಂಟಲ್ಲಿ ರೆಡ್ ಹಾರ್ಟ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.